ಸುಸ್ವಾಗತ. ಶ್ರೀಮದ್ ಜಗದ್ಗುರು ಶ್ರೀ ಮಲ್ಲಿಕಾರ್ಜುನ ಶಂಕರ ಶಿವಾಚಾರ್ಯರು ನಂಬಿ ಬಂದ ಸದ್ಭಕ್ತರ ಬದುಕನ್ನ ದಯೆ, ಕರುಣೆ, ಅನುಕಂಪ, ಸತ್ಯ, ನ್ಯಾಯ, ನೀತಿ, ಧರ್ಮಗಳ ಕಣ್ಣುಗಳಿಂದ ಭಕ್ತರ ಬದುಕನ್ನ ಅನುಗ್ರಹಿಸಿದ್ರು ಮತ್ತ ಉದ್ಧರಿಸುತ್ತಾ ಬಂದ. ಅವರ ಪ್ರೇಮ ಹೆಂಗಿತ್ತಪ್ಪ ಅಂತಂದ್ರ ಇವತ್ತಿನವರೆಗೂ ಅಪ್ಪಾಜಿಗಳನ್ನ ಏನಂತ ಕರೀತಾರಪ್ಪ ಅಂತಂದ್ರ ಅವರನ್ನ ಕರುಣಾಮಯಿ, ಕಾರುಣ್ಯ ಸಿಂಧು, ಪ್ರೇಮಮಯಿ, ಮಮತಾಮಯಿ, ಕಾಮಧೇನು, ಕಲ್ಪವೃಕ್ಷ ಅಂತಂದ ಹೇಳಿ ಶ್ರೀಮದ್ ಜಗದ್ಗುರು ಶ್ರೀ ಮಲ್ಲಿಕಾರ್ಜುನ ಶಂಕರ ಶಿವಾಚಾರ್ಯರನ್ನ ಅಂದಿನಿಂದ ಇಂದಿನವರೆಗೆ ಪೂಜಿಸ್ತಾ ಸ್ಮರಿಸ್ತಾ ಬಂದಿರುವುದು ಎಲ್ಲರಿಗೂ ಗೊತ್ತಿರತಕ್ಕಂತ ಇವತ್ತ ವಿಷಯ. ಶ್ರೀಮದ್ ಜಗದ್ಗುರು ಶ್ರೀ ಮಲ್ಲಿಕಾರ್ಜುನ ಶಂಕರ ಶಿವಾಚಾರ್ಯರು ಹೆಂಗ ಅದಾರಪ್ಪ ಅಂತಂದ್ರ ಅವರ ಹೃದಯದೊಳಗ ನಿರ್ನಾಮ, ನಿರಂಕಾರ, ಜಗದರಿಯು ಇಂಥ ಎಲ್ಲಾ ಸದ್ಗುಣಗಳನ್ನ ತನ್ನ ಹೃದಯ ಮಂದಿರದಲ್ಲಿ ಹಸನಾಗಿಸಿಕೊಂಡು ತನ್ನ ಗುರುಗಳಾದ ತನ್ನ ತಂದೆ ಆದಂತಹ ಶ್ರೀಮದ್ ಜಗದ್ಗುರು ಶ್ರೀ ಶಂಕರ ಶಿವಾಚಾರ್ಯರ ಭಕ್ತಿಯ ಪ್ರೇಮದ ಬೀಜವನ್ನ ಬಿತ್ತಿ ಮುಕ್ತಿಯನ್ನ ಪಡೆದ ಮಹಾನ್ ಸಂತರ ಯಾರಾದರೆ ಅಂದ್ರೆ ಅವರು ಶ್ರೀಮದ್ ಜಗದ್ಗುರು ಶ್ರೀ ಮಲ್ಲಿಕಾರ್ಜುನ ಶಂಕರ ಶಿವಾಚಾರ್ಯರು ಅನ್ನುವಂಥದ್ದನ್ನ ಬಹಳ ನಾನು ಅಭಿಮಾನದಿಂದ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಇನ್ನೊಂದು ಮುಖ್ಯವಾಗಿ ಹೇಳಬೇಕಂದ್ರೆ ನಮ್ಮ ಗುರು ಪರಂಪರೆಯ ಗುರುಗಳಾದ ಶ್ರೀಮದ್ ಜಗದ್ಗುರು ಶ್ರೀ ನೀಲಕಂಠ ಶಿವಾಚಾರ್ಯ ಆಗಲಿ, ಶ್ರೀಮದ್ ಜಗದ್ಗುರು ಶ್ರೀ ನಂಜುಂಡ ಶಿವಾಚಾರ್ಯ ಆಗಲಿ, ಶ್ರೀಮದ್ ಜಗದ್ಗುರು ಶ್ರೀ ಶಂಕರ ಶಿವಾಚಾರ್ಯ ಆಗಲಿ, ಶ್ರೀಮದ್ ಜಗದ್ಗುರು ಶ್ರೀ ಮಲ್ಲಿಕಾರ್ಜುನ ಶಿವಾಚಾರ್ಯರಾಗಲಿ, ಅವರ ಚರಿತ್ರಾಮೃತವನ್ನ ನಾವು ತೆಗೆದು ನೋಡಿದ್ರ ಹೆಂಗೈತಪ್ಪ ಅಂತಂದ್ರ ಸ್ವಚ್ಛ, ಸುಂದರ, ಶಾಂತದ ಚರಿತ್ರ, ಪುಣ್ಯದ ಭಾವನದ. ಮಲ್ಲಿಕಾರ್ಜುನ ಶಂಕರ ಶಿವಾಚಾರ್ಯ ಎಲ್ಲಿ ಹುಟ್ಟಿದ್ರಪ್ಪ ಅಂತಂದ್ರೆ ನಿಮ್ಗೆಲ್ಲ ಗೊತ್ತಿರತಕ್ಕಂತ ವಿಷಯ ಎಲ್ಲಿಪ್ಪ ಅಂತಂದ್ರ ಸುಕ್ಷೇತ್ರ ಮಾಲಿಂಗಪುರದ ಸಮೀಪದಲ್ಲಿರ್ತಕ್ಕಂತಹ ಮಿರ್ಜಿಯಲ್ಲಿ. ಅವರು ಚನಿವಿನ ಶಿವಯೋಗಿಗಳ ಕಡೆ ಮತ್ತು ಮಲ್ಲಾರಹಳ್ಳಿ ರಾಘವೇಂದ್ರ ಗುರೂಜಿಗಳ ಕಡೆಯಿಂದ ಯೋಗ ದೀಕ್ಷೆ, ಯೋಗ ಸಾಧನೆಗಳನ್ನ ಮಾಡಿಕೊಂಡ್ರು. ಸ್ವತಃ ಅಪ್ಪಾಜಿಗಳ ಅವರನ್ನ ಪ್ರೇಮದಿಂದ, ಪ್ರೀತಿಯಿಂದ ಮಲ್ಲಾರಹಳ್ಳಿ ರಾಘವೇಂದ್ರ ಸ್ವಾಮಿಗಳ ಕಡೆ ಕಳಿಸಿದ್ರು. ಚನಿಯೂರು ಶಿವಯೋಗಿಗಳ ಕಡೆ ಏನಪ್ಪ ಅಂದ್ರೆ ಇವರು ಯೋಗಾಭ್ಯಾಸ ಆಗ್ಬೇಕು ಅನ್ನುವಂತ ದೂರದೃಷ್ಟಿ, ದಿವ್ಯ ದೃಷ್ಟಿ ಇಟ್ಕೊಂಡ ಶಂಕರಾನಂದ ಅಪ್ಪಾಗಳು ಮಲ್ಲಿಕಾರ್ಜುನ ಅಪ್ಪಾಜಿಗಳಿಗೆ ಬಾಲ್ಯದಲ್ಲಿ ಏನಪ್ಪ ಅಂತಂದ್ರೆ ಅವರಿಗೆ ಒಂದು ಈ ಯೋಗ ಸಾಧನೆಯ ವಿದ್ಯಾಭ್ಯಾಸ ಮಾಡಿಸುವಂತ ಕೆಲಸ ಶಂಕರಾನಂದ ಅಪ್ಪಾಜಿಗಳನ್ನ ಮಾಡಿದ್ರು. ನಂತರ ನಿಮಗೆಲ್ಲ ಗೊತ್ತಿರತಕ್ಕಂತ ವಿಷಯ ಐತಿ. ಮುಂದೆ ಹೋಗಿ ಏನಾಯ್ತಪ್ಪ ಅಂತಂದ್ರ ಅವರು ಸನ್ಯಾಸ ದೀಕ್ಷೆ, ಗುರು ದೀಕ್ಷೆ ಯಾರಿಂದ ಆಪ್ಪ ಅಂತಂದ್ರ ಶ್ರೀಮದ್ ಜಗದ್ಗುರು ಶ್ರೀ ಶಂಕರ ಶಿವಾಚಾರ್ಯರಿಂದ ಆಗಿದ್ದು ಎಲ್ಲ ನಿಮಗ್ ಗೊತ್ತು. ಅವರು ನಮ್ಮ ಹುಬ್ಬಳ್ಳಿಯ ವೀರ ಭಿಕ್ಷಾವೃತ್ತಿ ನೀಲಕಂಠ ಮಠದ 7ನೆಯ ಪೀಠಾಧಿಪತಿಗಳಾಗಿ, ತೇಜೋ ಸ್ವರೂಪರಾಗಿ, ತೇಜೋಮಯಗಳಾಗಿ ನಮ್ಮಂತ ಎಷ್ಟೋ ಸದ್ಭಕ್ತರ ಬದುಕಿನಲ್ಲಿರ್ತಕ್ಕಂಥ ಅಂಧಕಾರವನ್ನ ಹೋಗಲಾಡಿಸಿ ನನ್ನಂತ ಎಷ್ಟೋ ಸದ್ಭಕ್ತರ ಬದುಕನ್ನ ಇಂದುವರೆಗೆ ಬೆಳಗಾಗಿದ್ದಾರೆ. ಅವರನ್ನ ನಂಬಿ ಯಾರು ದುಡುಕಿ ಮಾಡ್ಯಾರೋ ಅವರಿಗೆ ಅಪ್ಪಾಜಿಗಳು ಎಂದೂ ಕಡಿಮೆ ಮಾಡ್ಯಾರ. ಇವತ್ತ ಸಾಕ್ಷಿ, ಇವತ್ತ ಮಳೆ ಬರ್ತಿದ್ರು ಕೂಡ ಎಲ್ಲರಲ್ಲಿ ಒಂದು ಉತ್ಕೃಷ್ಟ ಭಾವ, ಇವತ್ತು ಕಾರ್ಯಕ್ರಮ ನಿಂದ್ರಿಸಂಗಿಲ್ಲ, ಮಾಡ್ಲೇಬೇಕು ಅನ್ನುವಂತ ಭಾವ ಐತ್ಲ. ಈ ಭಕ್ತರ ಭಾವಕ್ಕೆ ಕಾರಣ ಏನಪ್ಪಾ ಅಂತಂದ್ರ ನೀವು ಅಪ್ಪಾಜಿಗಳ ಮೇಲೆ ಇಟ್ಟಿರ್ತಕ್ಕಂಥ ಭಕ್ತಿಯ ಪ್ರೇಮಕ್ಕೆ ಅನಂತ ಕೋಟಿ ಪ್ರಣಾಮಗಳನ್ನ ಈ ಮೂಲಕ ನಾನು ಸಲ್ಲಿಸ್ತೇನೆ. ಇನ್ನೊಂದು ಮುಖ್ಯವಾಗಿ ಹೇಳ್ಬೇಕಂತಂದ್ರೆ ಯಾವುದೇ ವ್ಯಕ್ತಿ ಜೀವನ ಚರಿತ್ರೆ ಯಾವಾಗ ಐತಪ್ಪ ಅಂತಂದ್ರ ಆತನ ಉಸಿರು ನಿಂತು ಕೂಡ್ಲೆ ಮುಗಿತ್ರಿ ಅವನ ಆತ್ಮ ಚರಿತ್ರೆ ಬಗ್ಗೆ ಹೇಳಿ. ಆದ್ರ ಕರ್ಮ ಬಿಡುದಿಲ್ರಿ. ನಾವು ಮಾಡಿರ್ತಕ್ಕಂಥ ಕರ್ಮ ಎಂದೆಂದು ಬಿಡುದ್ರಿ. ಭೂಮಂಡಲ ಬಹಳ ಋಷಿಮುನಿಗಳು ಕರ್ಮದ ಬದ್ದಲ ಬಹಳ ಹೇಳ. ಸ್ವತಃ ಶ್ರೀಕೃಷ್ಣ ಪರಮಾತ್ಮನ ಭಗವದ್ಗೀತೆ ಒಳಗ ಕರ್ಮದ ಬದ್ದಲ ಬಹಳ ಕೊಂಡ್ಯಾರ. ಆ ಕರ್ಮ ಯಾವ ಕರ್ಮ ಇರ್ತದಪ್ಪ ಅಂತಂದ್ರ ಅವರು ಮಾಡಿರ್ತಕ್ಕಂಥ ದುಡಿತದ ಕರ್ಮ. ಇವತ್ತೆಲ್ಲ ನೀವು ಸತ್ಸಂಗದ ಕಾರ್ಯಕ್ರಮದಾಗ ನೀವು ಪಾಲ್ಗೊಳ್ಳಾಗ್ತಾರೆ. ಇದ್ರ ಪುಣ್ಯ ಎಷ್ಟೈತಪ್ಪ ಅಂತಂದ್ರ ಬಹಳ ದೊಡ್ಡ ಪುಣ್ಯ ಐತ್ರಿ.
ಈ ಪುಣ್ಯ ನಿಮಗೆ ಎಲ್ಲ ತರದಿಂದ ನಿಮ್ ಎಂತ ಸಂಕಷ್ಟದ ಪರಿಸ್ಥಿತಿ ಒಳಗೆ ಹೆಂಗ ಕೈ ಹಿಡಿತೈತಿ ಅದ ನೀವು ಅದ್ರ ಸಂಕಲ್ಪ ಮಾಡ್ಕೊಂಡ್ರೆ ಅದರ ಫಲ ನಿಮಗೆ ಗೊತ್ತಾಗತ್ತೆ. ಅದರ ಫಲ ನಿಮಗೆ ಗೊತ್ತಾಗ. ಅಪ್ಪಾಜಿಗಳ ಅವರು ಅನುಷ್ಠಾನ ಮಾಡ್ತಿದ್ರು. ಯಾರು? ಮಲ್ಲಿಕಾರ್ಜುನ ಅಪ್ಪಾಜಿಗಳು. ತ್ರಿಕಾಲ ಪೂಜಾ ಅನುಷ್ಠಾನ ಮೂರ್ತಿಗಳು. ಯಾವತ್ತು 10,000 ಜಪ ಮಾಡ್ತಿದ್ರು. ಅವ್ರು ಮಾಡಿರ್ತಕ್ಕಂತ ದುಡಿತದ ಫಲ ಇವತ್ತು ಹೆಂಗಾಗೈತಪ್ಪ ಅಂತಂದ್ರ ಅವ್ರು ಇಲ್ಲ ಆದ್ರೂ ಕೂಡ ಅವರಿಂದ ಇವತ್ತು ಪವಾಡಗಳು ನಡೆದಾವ. ಅವರಿಂದ ಇವತ್ತು ಪವಾಡಗಳು ನಡೆದಾವ. ಮೊದಲನೇದಾಗಿ ನಾನು ನಿಮಗೆ ಹೇಳ್ಬೇಕಂತಂದ್ರಿ, ನಮ್ಮ ತಂಗಿ ಶಿಕ್ಷಕಿದಾಳು. ಶಾಪುರ್ಗ ಗುಲ್ಬರ್ಗಾದಂತೆಲ್ಲ ಕಡೆ ದಾಂಡಿ ದೂರ ಬಾಳ ಸುಮಾರು 15 ವರ್ಷ ಆತ್ರ ಅವ್ರು ಗುಲ್ಬರ್ಗಾದಾಗ ಶಾಪುರದಂತೆಲ್ಲೇ ಸೇವೆ ಮಾಡ್ತಿದ್ರು. ಬಹಳ ವರ್ಷ ಆಗಿತ್ತು. ಇಲ್ಲಿ ಏನಾದ್ರು ಮಾಡಿ ಈ ಕಡೆ ಬರ್ಬೇಕನ್ನುವಂತ ಬಹಳ ಚಿಂತನೆ ಇತ್ತು. ಅಪ್ಪಾಜಿಗಳ ಮೇಲೆ ನಾ ಸಂಕಲ್ಪ ಮಾಡಿ ಮುಂದಿನ ಕಾರ್ಯಕ್ರಮ ಬರೋದ್ರೊಳಗನ ನಂದು ಒಟ್ಟು ಆಗಬೇಕು ಅನ್ನುವಂತ ಸಂಕಲ್ಪ ಇತ್ತು. ಇನ್ನ 5 ತಿಂಗಳೈತ್ರಿ ನಮ್ಮ ಅಪ್ಪಾಜಿಗಳ ತೊಟ್ಟಿಲ್ ಕಾರ್ಯಕ್ರಮ. ಇವತ್ತ ಗೋಟೆಗೆ ಬಂದಾಡ್ರಿ ನಮ್ಮ ತಂಗಿ. ಅಪ್ಪಾಜಿಗಳ ಮಹಿಮೆ ಎಷ್ಟೈತೆ ಅನ್ನುವಂಥದ್ದು ಇವತ್ತು ಇದು ಒಂದು ಉದಾಹರಣೆ. ಇನ್ನೊಂದು ಉದಾಹರಣೆ ಹೇಳ್ತಂದ್ರಿ. ಕಾನಟ್ಟಿ ಒಬ್ಬರು ಸದ್ಭಕ್ತರ ಅಪ್ಪಾಜಿಗಳ ಮೇಲೆ ದುಡುಕಿ ಮಾಡಿದ್ರು. ಸಾವಿತ್ರಿ ಅನ್ನುವಂತ ಮಾತಾಯಿ ಏನೋ ಹೊಂದಾಣಿಕೆ ತಪ್ಪಿ ಹಾಕಿ ಬರಲಾರಂತ ಪರಿಸ್ಥಿತಿ ಇತ್ತು. ಏನೇನೋ ಗದ್ಲಾ ಪದ್ಲಾ ಮಾಡಿದ್ರು, ಏನೇನೋ ಆಗಿತ್ತು. ಆದ್ರೆ ಅವ್ರ ಅಪ್ಪಾಜಿಗಳ ಮೇಲೆ ದುಡುಕಿ ಮಾಡಿದ್ರು. ಇವತ್ತು ಏನಾಗಿಬಿಡುತ್ತಪ್ಪ ಅಂತಂದ್ರ 4-5 ವರ್ಷಗಂಟ್ಲೆ ಅಲ್ಲೇ ಇದ್ರು ಕೂಡ ಒಂದು ಕ್ಷಣದಾಗ ಏನಿತ್ತಪ್ಪ ಅಂತಂದ್ರ ಅಪ್ಪಾಜಿಗಳ ಮಹಿಮೆಯಿಂದ ಬಂದ್ರು. ಯಾಕೆ ಬಂದ್ರಪ್ಪ ಅಂದ್ರೆ ಅವ್ರಿಗೆ ಅಷ್ಟು ಭಕ್ತಿ ಇತ್ತು. ದುಡುಕಿ ಮಾಡಿದ್ರ ಪ್ರತಿಫಲ ಅವ್ರಿಗೆ. ಅದೇ ತೆರನಾಗಿ ಇನ್ನೋರು ಸದ್ಭಕ್ತಿ ಇವತ್ತು ನಮಗೆ ಗಜಾನನ್ ಶೆರಟಿ ತೀರ್ದಾಡ್ ಅವ್ರು ಬಂದಾರ, ನಮ್ಮ ಪ್ರಕಾಶ್ ಗಿರಣ್ ಅವ್ರು ಬಂದಾರು. ಗಜಾನನ್ ಶೆರಟಿ ಅವರು ಅಪ್ಪಾಜಿಗಳ ಮೇಲೆ ಬಹಳ ದುಡುಕಿ ಮಾಡ್ಕೊತ ಬಂದ್ರು. ಅವರ ಅಪ್ಪಾಜಿಗಳ ಆಶೀರ್ವಾದದಿಂದ ಮಾನ್ಯ ಅವ್ರಿಗೆ ಹೆಣ್ಣು ಮಗು ಹುಟ್ಟೈತಿ. ಚಪ್ಪಾಳಿ ಮೂಲಕ ಏನಪ್ಪ ಅಂತಂದ್ರೆ ಅವ್ರಿಗೆ ಅಪ್ಪಾಜಿಗಳ ಆಶೀರ್ವಾದ ಇರ್ಲಿ ಅಂತ ಹೇಳಿ ಇದು ಮಾಡಿ. ಅದರ ಜೊತೆಗೆ ಇನ್ನೊಂದು ಇಲ್ಲೊಬ್ಬರು ಮಾತಾಯಿಯವರು ಬಂದಾರ. ನಮ್ಮ ಎಲ್ಲಿ ಆದ್ರವರು ಅವ್ರು ಆದ್ರಿ ಅವ್ರ ಮಗ ಶ್ರೇಯಸ್ ಅಂತ ಹೇಳ್ರಿ. ಅವ್ನಿಗೆ ಉದ್ಯೋಗ ಇದ್ದಿದ್ದಿಲ್ಲ, ಪಾಪ ಕೆಲಸ ಇದ್ದಿದ್ದಿಲ್ಲ. ಮಾನ್ಯ ಟಾಟಾ ಕಂಪನಿ ಒಳಗ ಕೆಲಸ ಸಿಕ್ಕೈತಂತ ಹೇಳಿ ಇದೀಗ ಅವ್ರ ತಾಯಿ ಒಂದು ಕಾರ್ಯಕ್ರಮಕ್ಕೆ ಬಂದಿದ್ರು. ಈಗ ಆದ್ರು ಇರ್ಲಿ, ಅವ್ರಿಗೂ ಕೂಡ ಏನಪ್ಪಾ ಅಂತಾರೆ ಗುರುನಾಥ ಆಶೀರ್ವಾದ ಮಾಡ್ಲಿ. ಮತ್ತೆ ಇನ್ನೊಬ್ರು ಸದ್ಭಕ್ತಾರೆ ಪಾನ್ ಶೆಟ್ಟಿ ಅಂತ ಹೇಳಿ ಅವರು ಕೂಡ ಪುನಾದಾಗ ಅವ್ರ ನೌಕರಿ ಸಿಕ್ತು ಮಾನ್ಯ. ಮತ್ರಿ ಇನ್ನೊಂದು ಬಹುಮುಖ್ಯವಾಗಿ ನಿಮಗೆ ಹೇಳ್ಬೇಕಪ್ಪ ಅಂತಂದ್ರೆ ಅಲ್ಲಪ್ಪನ ಇಂಗಳಿಗೆ ನಿಮ್ಗೆ ಗೊತ್ತಿರೋ ತೀರ್ದಾದ ಸದ್ಭಕ್ತರು. ಅಪ್ಪಾಜಿಗಳ ಆಶೀರ್ವಾದದಿಂದನ ಅವ್ರಿಗೆ ಕಂಕಣ ಬಾಕಿ ಕೂಡಿ ಬಂತು. ತೊಟ್ಟಲ್ ಕಾರ್ಯಕ್ರಮ ಬರೋದ್ರೊಳಗನ ತಂಗಿ ಹೊಟ್ಲೆ ಹಾಕೊಳ್ಳೋ ಅನ್ನುವಂತ ಸಂಕಲ್ಪ ಅಪ್ಪಾಜಿಗಳು ಮಾಡಿದ್ರು. ಅದೇ ತೆರನಾಗಿ ಮಾನ್ಯ ಏನೈತಪ್ಪ ಅಂತಂದ್ರೆ ಅವರು ಶ್ರೀಮಂತ ಕಾರ್ಯಕ್ರಮ ಚಪ್ಪಾಳಿ ಮೂಲಕ ಅಪ್ಪಾಜಿಗಳ ಚರಿತ್ರೆಯನ್ನು ನಾವು ಹೇಳ್ಬೇಕಾಗಿತ್ತು. ಅಪ್ಪಾಜಿಗಳು ಏನು ಪವಾಡ ನಡೆದೈತೆ ಅನ್ನೋದು ಗೊತ್ತಾಗ್ಬೇಕು. ಏನ್ ಮಲ್ಲಿಕಾರ್ಜುನ ಅಪ್ಪಾಜಿಗಳು ಮಾಡ್ತಾರ ಕಾರ್ಯಕ್ರಮ, ಎಲ್ಲಿ ಪವಾಡದಾವ ಏನಪ್ಪಾ ಅಂದ್ರೆ ಈ ಮೂಲಕ ಏನಪ್ಪಾ ಅಂತಂದ್ರ ಜಗತ್ತಿಗೆ ಗೊತ್ತಾಗಲಿ ಅಂತ ನಾವು ಹೇಳಿಲ್ಲ ಅಂದ್ರೆ ಹೆಂಗ್ ಗೊತ್ತಾಗತ್ತೆ. ಅದೇ ತೆರನಾಗಿ ಇನ್ನೊಂದು ಮುಖ್ಯವಾಗಿ ಹೇಳ್ಬೇಕಂದ್ರ ಮಾನ್ಯ ಒಬ್ಬಕ್ಕೆ ತಾಯಿ ಹೊಸಮನಿ ಅಮ್ಮಾರ ಬಸವರಾಜ ಷಣ್ಮುಖಪ್ಪ ಅವರ ತಾಯಿ ಹೊಸಮನಿ ಅಮ್ಮಾರ ಮಾನ್ಯ ಒಂದು ತಮ್ಮ ಘಟನಾ ಹೇಳಿ. ನೀವೆಲ್ಲಾ ಕೂತಿರ್ತೀರಿ, ಏನೋ ಒಂದು ಪವಾಡಗಳಾಗಿರ್ತಾವ, ನೀವು ಬಂದು ಇಲ್ಲಿ ಹೇಳ್ರಪ್ಪ ಅಂದ್ರೆ ಅದು ಚರಿತ್ರೆ ಒಳಗೆ ಮೂಡ್ತದೆ. ಅವರು ಹೊಸಮನಿ ಅಮ್ಮಾರ ಏನ್ ಹೇಳಿದ್ರಪ್ಪ ಅಂತಂದ್ರ ಮನ್ನಿ ತೊಟ್ಟಲ್ ಕಾರ್ಯಕ್ರಮದಾಗ ಅವ್ರು ಬಂಗಾರ ಕಳೆದಿತ್ತು. ಅವ್ರಿಗೆ ಬಂಗಾರ ಕಳೆದ್ಕೊಂಡು ನೋಡಿ ಕಾರ್ಯಕ್ರಮದಾಗ ಹೆಂಗ್ ಬರಕ್ ಮನಸ್ಸಾಕೈತ್ರಿ ಮನುಷ್ಯಾಗ. ಒಂದ್ ವಸ್ತು ಕಳೀತಂತಂದ್ರ ಬಹಳ ಬೇಜಾರ್ ಮಾಡ್ಕೊಂಡ್ರ ಬೇಡ್ಕೊಂಡ್ರು ಅವ್ರ ಅಪ್ಪಾಜಿಗಳ. ಮನೆ ಹೋದಾಗ ನಮ್ಗೆ ಹೇಳ್ರಿ ಕಟ್ಟಿ ಮಾಡಿ ಅವ್ರು ಯಪ್ಪ ದಯವಿಟ್ಟು ದುಡುಕಿ ಮೇಲೆ ಅದನ್ನ ಬಂಗಾರ ಮಾಡಿದ್ದೈತಿ, ಶ್ರಮದಿಂದ ಐತಿ ಯಪ್ಪ, ನೀನ ಸಂರಕ್ಷಣೆ ಮಾಡೋದನ್ನ ಅಂತಂದು ಅಂದ್ ಏನಾಯ್ತಪ್ಪ ಒಟ್ಟೆ 2 ನಿಮಿಷ ಆಗಿದ್ದಿಲ್ರಿ ಅದ ಬಂಗಾರ ಸಿಕ್ಕಬೇಕು. ಅವ್ರು ಸ್ವತಃ ಅಂದ್ರ ಮಲ್ಲಿಕಾರ್ಜುನ ಅಪ್ಪಾಜಿಗಳ ಶಕ್ತಿ ಬಾಳ ಐತ್ರಿ. ದುಡುಕಿ ಮಾಡಿದವ್ರಿಗೆ ಫಲ ಐತಿ. ಯಾರು ದುಡುಕಿ ಮಾಡಿರ್ತಾರೆ ನಿಮ್ಗೆ ಬೇಡಿದ್ದೆಲ್ಲ ಕೊಡ್ತಾರಪ್ಪ ಅಂತಂದು ಹೇಳಿದ್ರು. ನೋಡ ಆ ತಾಯಿಯನ್ನ ಇವತ್ತು ನಾವು ನೆನೆಸ್ತಾನ. ಇನ್ನೊಂದು ಮುಖ್ಯವಾಗಿ ಹೇಳ್ಬೇಕಂತಂದ್ರೆ ಶ್ರೀಮದ್ ಜಗದ್ಗುರು ಶ್ರೀ ಮಲ್ಲಿಕಾರ್ಜುನ ಶಂಕರ ಶಿವಾಚಾರ್ಯರನ್ನ ನಾವು ಏನ್ ಮಾಡ್ಬೇಕಾಗಿತ್ತಪ್ಪ ಅಂತಂದ್ರ ಗಟ್ಟಿಯಾಗಿ ಪಾದಗಳನ್ನ ನಾವು ಹಿಡ್ಕೋಬೇಕು. ಸದ್ಗುರು
ಗುರುಗಳನ್ನ ಗಟ್ಟಿಯಾಗಿ ನಾವು ಸ್ಮರಿಸ್ಬೇಕು. ನಮ್ಮಲ್ಲಿ ಭಕ್ತಿ ನಿಷ್ಠೆ ಹೆಂಗಿರ್ಬೇಕಪ್ಪ ಅಂತಂದ್ರ ಬಹಳ ಪವಿತ್ರತೆಯಿಂದ ಇರ್ಬೇಕು. ಕಡ್ಡಿ ಮುರಿದಂಗಿರ್ಬೇಕು, ಗಿರಿ ಕೊಡ್ದಂಗಿರ್ಬೇಕು, ಬಾನ್ ಹೊಡೆದಂಗಿರ್ಬೇಕು. ಹಂಗ ನಾವು ಗುರುಭಕ್ತಿ ಮಾಡಿದ್ರ ಮಾತ್ರ ಗುರುವಿನ ಶಕ್ತಿ ನಮಗ ಒಲಿತೈತಿ. ಗುರುವಿಂದ ಏನಪ್ಪಾ ಅಂತಂದ್ರೆ ಚರಿತ್ರೆ ನಮ್ಗೆ ಗೊತ್ತಾಗೈತಿ. ನಾವ್ ಹೆಂಗೋ ಭಕ್ತಿ ಮಾಡಿದ್ರ ಗುರುವಿಂದ ಶಕ್ತಿ ನಮ್ಗ ತಿಳಿದಿಲ್ಲ. ಅದಕ್ಕೆ ಆ ದಿವ್ಯ ಪಾದಗಳನ್ನ ನೀವು ಗಟ್ಟಿಯಾಗಿ ಹಿಡಿದಿದ್ದಾದ್ರೆ ಅವರಿಗೆ ದುರಿತದ ಭಯವಿಲ್ಲ, ಆ ವಿಷಯದ ಭಯವಿಲ್ಲ, ಮಾಯದ ಭಯವಿಲ್ಲ, ಅರಿಗಳ ಭಯವಿಲ್ಲ, ಜನನ ಮರಣಗಳ ಭಯವಿಲ್ಲ ಅಂತ ಹೇಳಿ ದೊಡ್ಡ ಹಬ್ಬ ಹೇಳಿರ್ತಕ್ಕಂಥ ಮಾತ್ರ ಇರಲ್ಲ. ಯಾರು ಗುರುವಿಗೆ ಸ್ತುತನ ಮಾಡ್ತೀರಿ ನಿಮಗೆ ಒಳ್ಳೇದಾಕೈತಿ. ಎಷ್ಟೋ ಮಂದಿ ಹೇಳ್ತಾರ ನಾವು ಅಲ್ಲಿ ದುಡ್ಕೊಂಡಿವ್ರಿ ಇಲ್ಲಿ ದುಡ್ಕೊತೀವ್ರಿ ಆದ್ರೂ ನಮ್ಗೆ ಆಗ್ಬಲ್ಲ ಅಂತಂದ್ರೆ ನೀವು ಚಿಂತೆ ಮಾಡ್ಬೇಡ. ಒಂದು ಸಮಯ ಸಂದರ್ಭ ಇದಕ್ಕೆಲ್ಲ ಮುಖ್ಯ ಕಾರಣ ಏನಪ್ಪಾ ಅಂತಂದ್ರೆ ನಮ್ಮ ಮನಸ್ಸನ್ನು ನಾವು ಶುದ್ಧೀಕರಣ ಮಾಡ್ಕೊಂಡ ಅಪ್ಪಾಜಿಗಳ ಒಂದು ಈಗೇನು ನೀವು ಕಾರ್ಯಕ್ರಮಕ್ಕೆ ಬಂದು ನೀವೆಲ್ಲ ಸೇವೆ ಮಾಡಕೈತಿರಲ್ಲ, ನಿಮ್ ಮುಂದಿನ ದಿನಮಾನದ ಇಷ್ಟಾರ್ಥ ಸಿದ್ಧಿಗಳು ಹಾಗೆ ಆಗ್ತಾವ ಅಂತನ್ನುವಂತ ಮಾತನ್ನ ಹೇಳ್ತಾ, ಇವತ್ತು ಮಳಿ ಬಂದ್ರು ಕೂಡ ನೀವೆಲ್ಲರೂ ಕಾರ್ಯಕ್ರಮಕ್ಕೆ ಬೆರಳಿಕೆ ಎಷ್ಟು ಮಂದಿ ಇದ್ರು ಕೂಡ ನೀವು ಕಾರ್ಯಕ್ರಮಕ್ಕೆ ಬಂದಿರಿ. ನಾವು ಬಹಳ ಸಂತೋಷ ಆಗೈತಿ. ತೇರ್ದಾಳದಿಂದ ನಮ್ಮ ಪ್ರಕಾಶನ ಗಿರಣ್ ಅವರು ಮತ್ತು ಗಜಾನಂದ್ ಸುರೇಟ್ ಅವರು ಬಂದವರು. ಬನಟ್ಟಿಯಿಂದ ಕೂಡ ನಮ್ಮ ಮಾಧವ ಕಕ್ಕ ಆಸಂಗಿ ಅವರು, ಹೊಸೂರದಿಂದ ನಮ್ಮ ಒಬ್ರು ಸದ್ಭಕ್ತರು ಬಂದಾರ. ಚಂಗಿ ಚೆನ್ನಪ್ಪನವರು ಬನಟ್ಟಿಯಿಂದ ಬಂದಾರ. ಎಲ್ಲ ಈಗೇನ ಮತ್ತ ಹೊಸೂರದಿಂದ ಮಾಲಿಕ್ ಕಕ್ಕ ಕರಿಜಾಡರು ಯಾವತ್ತು ಅವರು ದುಡುಕಿ ಬಹಳ ದೊಡ್ಡದದ. ಈ ರೀತಿಯಾಗಿ ಭಕ್ತರ ಒಂದು ಸಂಬಂಧ ಹೆಂಗಿರುತ್ತಪ್ಪ ಅಂತಂದ್ರೆ ನೀವೆಲ್ಲ ನಾವು ಗುರು ಬಾಂಧವ್ರು. ನಮ್ಮ ಸಂಬಂಧ ಗುರುಗಳು ಕೊಡಿಸ್ಯಾರ. ನಾವು ಸಂಬಂಧಿಕರು ಇರ್ಬೋದು, ಆದ್ರೆ ನಮ್ಮನ್ನ ಸಂಬಂಧ ಹೆಂಗ ಕೊಡಿಸ್ಯಾರಪ್ಪ ಅಂತಂದ್ರೆ ಗುರು ಬಾಂಧವರು ಮಲ್ಲಿಕಾರ್ಜುನ ಅಪ್ಪಾಜಿಗಳು ಕೊಡಿಸ್ಯಾರು. ಅವ್ರ ಕಾರ್ಯಕ್ರಮವನ್ನ ಇನ್ನಷ್ಟು ಹೆಚ್ಚೆಚ್ಚು ಬೆಳೆಸುವಂತ ಕೆಲಸ ಮಾಡೋಣ ಅಂತ ಹೇಳಿ ಇದೀಗ ನಾನು ಹಿರಿಯರ ಹಟ್ಟಿ ಸದಾಶಿವ ಕಾಕಾರು ಬಂದಾರು ಕೂಡ ಅವರು ಕಾರ್ಯಕ್ರಮಕ್ಕೆ ಸ್ವಾಗತ. ಮತ್ತೆ ಇದೆಲ್ಲ ತಾಯಿಂದ್ರ ಕೂರ್ತೀವಿ, ನಿಮಗೂ ಕೂಡ ಮತ್ತೊಮ್ಮೆ ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೊಡ್ತಾ ಈಗ ನಮಗ ಚಂಗಿ ಚೆನ್ನಪ್ಪನವರು ಒಂದೆರಡು ಮಾತುಗಳನ್ನು ಹೇಳ್ಬೇಕಂತ